ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಎಲ್ರಿಗೂ ಬೆಳಗಿನ ಶುಭೋದಯ. ನೆನೆ ಹಿಂದಿನ ವಿಡಿಯೋದಲ್ಲಿ ನೋಡ್ದಂಗೆ ಕಸ್ಟಮರ್ ಅನ್ಲೋಡ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಊಟ ಮಾಡ್ಬಿಟ್ಟು ಇಲ್ಲೇ ಮಲಗಿದ್ದೆ. ಯಾಕಪ್ಪ ಅವ್ರು ಅನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೂ ಹುಡುಗರು ಸೆಟ್ ಆಗಿರಲಿಲ್ಲ, ಅದಕ್ಕೆ ಬೆಳಗ್ಗೆ ಸೆಟ್ ಮಾಡ್ತೀನಿ ಆಲ್ಟ್ ಆಗು ಅಂದಿದ್ರು, ಅದಕ್ಕೆ ಆಲ್ಟ್ ಆಗಿದ್ದೆ. ನಾನು 5:45 ಎಚ್ಚರಿಕೆ ಆಯ್ತು. ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಯ್ತಾಯಿತ್ತು, ಏನಕ್ಕೆ ಹಿಂಗೆ ಆಯ್ತೈತೆ ಅಂತ ಹೇಳ್ಬಿಟ್ಟು ಎದ್ದು ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೋಯ್ತು. ನನಗಂತೂ ನೋಡಿ ತುಂಬ ಖುಷಿ ಆಯ್ತೈತೆ. ಯಾಕಪ್ಪ ಅಂದರೆ ಸುತ್ತಲೂ ಹಚ್ಚ ಹಸಿರು ನೋಡೋಕ್ಕೆ ಕಣ್ಣು ಸಾಲದು, ಅದಕ್ಕೆ ಕೆಳಗೆ ಇಳಿದ್ಬಿಟ್ಟು ಎಲ್ಲ ವ್ಯೂನು ನೋಡ್ತಾ ಇದ್ದೆ. ಇಲ್ಲಿ ಏನಪ್ಪ ಬೇಜಾರು ಅಂದರೆ ಅಂಗಡಿಗಳು ಒಂದಿಲ್ಲ, ಅದೇ ಬೇಜಾರು. ಸರಿ ಆಯಿತು, ಸ್ವಲ್ಪ ಫ್ರೆಶ್ ಆಗೋಣ ಅಂತ ಹೇಳ್ಬಿಟ್ಟು ಬಂದವನೇ ನೀರು ಕೇಳಿದೆ. ಇಲ್ಲಪ್ಪ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಗಾಡೀಲೇ ಒಂದು ಬಾಟ್ಲು ನೀರಿತ್ತು, ಅದರಲ್ಲೇ ಫ್ರೆಶ್ ಆಗ ನೀನೇನು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಾತ್ರ ವ್ಯೂ ಮಸ್ತಾಗಿತ್ತು. ಕ್ಲೀನಾಗಿ ಫ್ರೆಶ್ ಆಗಿಬಿಟ್ಟು ಗಾಡಿ ಒಳಗೆ ಕತ್ತದೆ ಹತ್ಬಿಟ್ಟು ಗಿಕ್ಕ ಎಲ್ಲ ಒರೆಸ್ಕೊಂಡು ಹಂಗೆ ನನ್ನ ಹೇರ್ ಸ್ಟೈಲ್ ಬೇರೆ ಹಾಳಾಗಿತ್ತು. ಬಾಚಣಿಗೆ ಇರಲಿಲ್ಲ, ಅದಕ್ಕೆ ಬಾಚಣಿಗೆ ಇಲ್ಲ ಅಂದ್ರೇನು ನಮ್ಮ ಕೈ ಐತಲ್ಲ ಅದನ್ನೇ ಬಾಚಣಿಗೆ ಥರ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಬಾಚಣಿಗೆ ಥರ ಎಲ್ಲ ಕ್ಲೀನಾಗಿ ಯೂಸ್ ಮಾಡಿಕೊಂಡು ಅಲ್ಲಿಂದ ಸೀದಾ ಬಿಟ್ಟವನೇ ಹೊರಟೆ. ಯಾಕಪ್ಪ ಅಂದರೆ ಇಲ್ಲಿ ಅಂಗಡಿ ಏನೂ ಇಲ್ಲ, ಅದಕ್ಕೆ ಇಲ್ಲೆಲ್ಲರೂ ನಿಯರ್ ಬೈ ಏನಾದ್ರು ಸಿಗ್ತದ ಅಂತ ಕೇಳಿದ್ಕೆ ಅಲ್ಲಿ ಚೆನ್ನಳ್ಳಿ ಟೋಲ್ ಐತೆ ಹೋಗಪ್ಪ ಅಲ್ಲೆಲ್ಲರೂ ಸಿಗ್ತದೆ ಅಂತ ಅಂದರು. ಅದಕ್ಕೇ ಬಂದವನೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೊರಟೆ. ಯಾಕಪ್ಪ ಅಂದರೆ ಮುಂದೆ ಹಾಕೋಕ್ಕೆ ಜಾಗ ಇರಲಿಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಹಾಕ್ಬಿಟ್ಟು ಬರ್ತಾ ಇರ್ಬೇಕಲ್ಲೇ ಮಳೆ ಸ್ಟಾರ್ಟ್ ಆಗೋಯ್ತು. ನಾನಂತೂ ನೋಡಿ ಬೇಜಾರಾಗೋಯ್ತು. ಬೆಳಗ್ಗೆನೂ ನೆಂದ್ಬಿಟ್ಟೆ. ಅದಕ್ಕೇ ಕೊನೆಗೂ ನನಗೊಂದು ಅಂಗಡಿ ಸಿಕ್ತು, ಏನಾದ್ರು ಸಿಕ್ಕಿದ್ದು ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದೆ. ಯಾಕಪ್ಪ ಅಂದರೆ ನಾನು ಟೀ ಕುಡಿಯೋಲ್ಲ, ಹಂಗಾಗಿ ಸಿಕ್ಕಿದ್ದು ತಿನ್ನೋಣ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸಮೋಸ ಇದನ್ನೆಲ್ಲ ತಗೊಂಡು ತಿಂದ್ಬಿಟ್ಟು ನೋಡ್ಬಿಟ್ಟು ಇಲ್ಲಿ ಇನ್ನು ಅಷ್ಟೇ ಕತೆ, ಇನ್ನು ನಿಂತರೆ ಆಗಲ್ಲ, ಮಳೆ ಜಾಸ್ತಿ ಆಯ್ತದೆ, ನಾಷ್ಟ ತಿನ್ನಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ